ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಭಿನ ಎಳ್ಕೊಂಡ್ ಬಂದು ಅಕ್ಕಪಕ್ಕ ಸಿಕ್ಕಿದ ಸೌದೆ ಮತ್ತೆ ಗರಿನ್ ತಂದು ಯಾರಿಗೂ ಗೊತ್ತಾಗ್ದಂಗೆ ಅಭಿನ ಇಲ್ಲಿ ಸುಟ್ಬಿಟ್ಟೆ ಸರ್. ನನ್ ಗಂಡನ್ ಬಾಡಿನೂ ಸಿಗ್ದರ ತರ ಮಾಡ್ಬಿಟ್ಟಿ ಅಲ್ಲೇ ಪಾಪಿ. ನೀನ್ ನಿಂತ್ಕೊಳ್ರಿ ಸುಮ್ಮನೆ. ನೀ ಹೇಳಮ್ಮ. ಆಮೇಲೆ ಇಲ್ಲಿಂದ ಹೋಗಿ ನನ್ನ ಗಂಡನ ಕಾಪಾಡ್ಕೊಂಡೆ. ಆಮೇಲೆ ನಮ್ಮ ಮನೆಯವರು ಇನ್ಸ್ಪೆಕ್ಟ್ರು ಎಲ್ಲ ಬಂದ್ರು. ಅವ್ರ ಹತ್ರ ಅಭಿ ತಪ್ಪಿಸ್ಕೊಂಬಿಟ್ಟ ಅಂತ ಸುಳ್ಳು ಹೇಳ್ದೆ. ನೀನ್ ಕೊಲೆ ಮಾಡಿದ್ದು ನಿನ್ ಗಂಡಂಗ್ ಗೊತ್ತಿಲ್ವಾ? ಇಲ್ಲ ಸರ್, ಗೊತ್ತಿಲ್ಲ. ಅವ್ರ ಹತ್ರನೂ ಅಭಿ ತಪ್ಪಿಸ್ಕೊಂಡ ಅಂತ ಸುಳ್ಳು ಹೇಳ್ದೆ. ನೀನ್ ಹೇಳ್ತಾ ಇರೋದಲ್ಲ ಸತ್ಯನಾ? ಹೌದು ಸರ್, ನಾನೇನ್ ಹೇಳಿದ್ನೋ ಅದಷ್ಟು ಸತ್ಯ. ನೋ, ನೀನ್ ಹೇಳಿರೋದ್ರಲ್ಲಿ ಅರ್ಧ ಮಾತ್ರ ಸತ್ಯ ಇದೆ. ನೀನ್ ಗಂಡ ಕೊಟ್ಟಿರೋ ಸ್ಟೇಟ್ಮೆಂಟ್ ಬೇರೆ, ನೀನ್ ಕೊಡ್ತಾ ಇರೋ ಸ್ಟೇಟ್ಮೆಂಟ್ ಬೇರೆ. ಇದರಲ್ಲಿ ಯಾವ ಸುಳ್ಳು ಯಾವ ಸತ್ಯ ಅಂತ ನಾನ್ ಕಂಡುಹಿಡಿತೀನಿ. ಇಲ್ಲಿ ಕಟ್ಟಿಗೆ ಸರಿಯಾಗಿ ಉರ್ದೇ ಇಲ್ಲ. ಅವತ್ ಮಳೆ ಬರ್ತಾ ಇತ್ತು, ಅದಕ್ಕೆ ಸರಿಯಾಗಿ ಉರ್ದಿಲ್ಲ ಅನ್ಸುತ್ತೆ. ನೀನ್ ಕೊಟ್ಟಿರೋ ಸ್ಟೇಟ್ಮೆಂಟ್ ಪ್ರಕಾರ ಈ ಕೊಲೆಗೂ ನಿನ್ ಗಂಡಂಗೂ ಯಾವ ಸಂಬಂಧನೂ ಇಲ್ಲ. ನೀನ್ ಒಬ್ಳೇ ಈ ಕೊಲೆ ಮಾಡಿದೆ ಅಲ್ವಾ? ಸರ್, ಅದು ಹೌದು ಸರ್, ನಾನೊಬ್ಳೇ ಮಾಡಿರೋ ಕೊಲೆ. ನನ್ನ ಗಂಡಂಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಕೊಲೆ ಮಾಡಿರೋದು ನೀನೇ ಅಂತ ಒಪ್ಕೊಂಡಿರೋದ್ರಿಂದ ನಿನ್ ಗಂಡ ಸ್ಟೇಷನ್ಗೆ ಬರೋ ಅವಶ್ಯಕತೆ ಇಲ್ಲ. ಇಂದ್ರ, ನೀನ್ ಮನೆಗೆ ಹೋಗ್ಬೋದು. ಏನಾದರೂ ಬೇಕಿದ್ರೆ ಹೇಳಿ ಕಳಿಸ್ತೀವಿ. ರೇ, ಕರ್ಕೊಂಡು ನಡೀರಿ. ಬಂಗಾರಿ ಸರ್, ಅವಳೇನು ಮಾಡಿಲ್ಲ ಸರ್. ಹೇ ಇಂದ್ರ, ನಿನಗಾಗಲೇ ಹೇಳಿಲ್ವಾ ಮತ್ತ್ಯಾಕೋ ಜೀಪ್ ಹತ್ತಾ ಇದೆಯಾ? ಸರ್, ಅಭಿನ ಕೊಲೆ ಮಾಡಿದ್ ನಾನು. ನನ್ನನ್ನು ಕಾಪಾಡೋದಕ್ಕೆ ನನ್ನ ಹೆಂಡತಿ ಸುಳ್ಳು ಹೇಳ್ತಾ ಇದ್ದಾಳೆ. ನೋಡೋ, ಈಗ ತುಳಸಿ ಆಲ್ರೆಡಿ ಸ್ಟೇಟ್ಮೆಂಟ್ ಕೊಟ್ಟಾಗಿದೆ. ಮಧ್ಯ ಬಂದು ಕಡ್ಡಿ ಆಡಿಸ್ಬೇಡ, ಸುಮ್ಮನೆ ಹೋಗ್ತಾ ಇರಲಿಂದ. ಅದೆಲ್ಲ ಆಗೋದಿಲ್ಲ ಸರ್. ಅದು ಹೇಗೆ ನನ್ನ ಹೆಂಡತಿನ ಒಬ್ಬಳನ್ನೇ ಕರ್ಕೊಂಡು ಹೋಗ್ತಿರೋ ನಾನು ನೋಡೇ ಬಿಡ್ತೀನಿ. ಹೇಯ್, ನನ್ನ ಹತ್ರನೇ ಸವಾಲಾಗ್ತೀಯಾ? ಓಡಾಡಕ್ಕೆ ಕಾಲೇ ಇಲ್ದಂಗೆ ಮಾಡ್ಬಿಡ್ತೀನಿ, ಹುಷಾರ್. ಮಗನೇಂದ್ರ, ಬೇಡ ಬಾರಪ್ಪ. ಏನಪ್ಪ ನೀನು? ನನಗೇನಾದರೂ ಪರವಾಗಿಲ್ಲ, ಆದರೆ ನನ್ನ ಹೆಂಡತಿ ಜೈಲ್ಗೆ ಹೋಗೋಕೆ ನಾನು ಬಿಡೋದಿಲ್ಲ. ಮಾವ, ದಯವಿಟ್ಟು ನನ್ನ ಮಾತು ಕೇಳಿ. ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಆಗ್ಲೇಬೇಕು. ನಿಮ್ ಕೈ ಮುಗಿತೀನಿ, ಮೊದ್ಲಿಲ್ಲಿಂದ ಹೊರಟು ಹೋಗಿ. ರೇ, ಹತ್ತಿಸ್ರಿ ಜೀಪ್ಗೆ. ಬಂಗಾರಿ, ಬಂಗಾರಿ, ನನ್ನ ಬಿಟ್ಟು ಹೋಗ್ಬೇಡ ಬಂಗಾರಿ. ಸರ್ 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 ಸರ್, ನಿಮ್ಮ ಕೈ ಮುಗಿದೀನಿ ಸರ್, ಬಿಟ್ಬಿಡಿ ಸರ್. ಸರ್ ಸರ್, ಬಂಗಾರಿ, ಬಂಗಾರಿ, ಸರ್ 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 ಸರ್, ನಿಮ್ಮ ಕೈ ಮುಗಿದೀನಿ ಸರ್, ನನ್ನ ಕರ್ಕೊಂಡು ಹೋಗಿ ಸರ್. ಅವಳದೇನು ತಪ್ಪಿಲ್ಲ ಸರ್, ಅವಳು ನನ್ನ ಕಾಪಾಡಕ್ಕೆ ಸುಳ್ಳು ಹೇಳ್ತಾ ಇದ್ದಾಳೆ ಸರ್. ಬಂಗಾರಿ, ಬಂಗಾರಿ, ಸರ್, ನಾನು ಒಬ್ಬನೇ ಇದ್ದೀನಿ, ಏನು ಮಾಡಲಿ ಬಂಗಾರಿ? ಬಂಗಾರಿ, 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 ಬಂಗಾರಿ.
ಸಮಾಧಾನ ಮಾಡ್ಕೊ ಇಂದ್ರ. ಕೆಂಪ ಅಪ್ಪ ಬಂಗಾರಿ ಮಗನೇ ಸಮಾಧಾನ ಮಾಡ್ಕೊಳ್ಳೋ. ತುಳಸಿನ ಹೇಗಾದ್ರೂ ಮಾಡಿ ನಾವು ಬಿಡಿಸ್ಕೊಂಡ್ ಬರೋಣ. ನಡಿ ಮಗನೇ ಮನೆಗೆ ಹೋಗುವ. ಹೇಳಿ ಮಾವಯ್ಯ. ಶಿವರಾಜು, ನಾವು ಇಂದ್ರನ್ನ ಕರ್ಕೊಂಡು ಮನೆಗೆ ಬರ್ತಾ ಇದ್ದೀವಿ. ನೀನು ನೇರವಾಗಿ ಅಲ್ಲಿಗೆ ಬಂದ್ಬಿಡು. ಸರಿ ಮಾವಯ್ಯ. ಮಗನೇ ಇಂದ್ರ, ನಡಿಯಪ್ಪ. ಬಾಪ್ಪ. ನಡಿ ಇಂದ್ರ. ನಡಿಯೋ. ಬಾರೋ. ಅಳ್ಬೇಡ ಭಾರ್ಗವಿ. ನನ್ನ ಮಗನ ಸಾವಿಗೆ ಕಾರಣ ಆದವ್ರ ಮೇಲೆ ಸೇಡ್ ತೀರಿಸ್ಕೊಳ್ದೇ ಇದ್ರೆ ನನ್ನ ಹೆಸರು ಈಶ್ವರಿನೇ ಅಲ್ಲ. ಸಮಾಧಾನ ಮಾಡ್ಕೊಳ್ಳೆ ಭಾರ್ಗವಿ. ಮೊಸರು ಹೆಂಗ್ಸು ಈಟು ಒಂದೆಲ್ಲ ಅಳಬಾರ್ದು. ನಿನ್ ಕಣ್ಣಾಗ ನೀರು ಹಾಕ್ಸಿರೋರ್ನ ನಾನಂತೂ ಸುಮ್ಕೆ ಬಿಡಕ್ಕಿಲ್ಲ. ಹಾ ಬಾರವ್ವ, ಮನೆಗೆ ಹೋಗೋಣ ಬಾ ಬಾ. ನಾನು ಅಂದ್ಕೊಂಡಂಗೆ ಎಲ್ಲ ಆಗ್ತಿದೆ. ತುಳಸಿ, ಇನ್ನಿನ್ ಕತೆ ಮುಗೀತು ಕಣೆ. ಇದೇನು ಸಾವಿತ್ರಿ, ಕತ್ಲಾಯ್ತು, ಈಟೊತ್ತಾದ್ರೂ ಯಾರು ಬಲ್ಲೇ ಇಲ್ಲ. ನನಗೂ ಅದೇ ಭಯ ಆಗ್ತೈತೆ ಚಂದ್ರಿಕಾ. ಯಾವುದಕ್ಕೂ ನಾವೇ ಸ್ಟೇಷನ್ ಹತ್ರ ಹೋಗಿ ಅದೇನಾಗೈತೆ ಅಂತ ನೋಡ್ಕೊಂಡು ಬರೋಣ. ಬೇಡ ಕಣವ್ವ, ಈಟೊತ್ನಲ್ಲಿ ಎಲ್ಲಿ ಅಂತ ಹುಡುಕ್ತೀಯ? ಹಾ, ಒಂದಪ್ಪ ಫೋನ್ ಮಾಡಿ ವಿಚಾರಿಸು. ಇಂದ್ರ, ಇಂದ್ರ, ತುಳಸಿ ಎಲ್ಲೋ? ಇಂದ್ರ, ತುಳಸಿ ಇಂದ್ರ, ಏನಾಯ್ತ್ರಿ? ಯಾಕಿಂದ್ರೆ ಹಿಂಗಳ್ತವನೆ? ಪೊಲೀಸ್ನವರು ತುಳಸಿನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋದ್ರು. ಅಮ್ಮ, ನನ್ನ ಹೆಂಡತಿನ ನಾನು ಕಾಪಾಡ್ಕೊಳಕ್ಕಾಗ್ಲಿಲ್ಲ ಅಮ್ಮ.